ಕರವೇ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ರೈತರ ಪರವಾಗಿ ಗ್ಯಾರಂಟಿ ನ್ಯೂಸ್ ಹಳ್ಳಿಗೆ ಬಂದು ಕೆಲಸ ಮಾಡಾಕ್ತಿದ್ರೆ ಅವ್ರಿಗೆ ಮೊದಲು ಸ್ವಾಗತ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ ರೈತರ ಪರವಾಗಿ ಅಂತೇಳಿ. ಈಗ ನಾವೇನು ಹೇಳ್ತೀವ್ರಿಗೆ ದರ ಹೆಚ್ಚಾಗೋದು ಕಡಿಮೆ ಆಗೋದು ದಿವಸ ಅಂತೂ ನಡೆದೈತಿ. GST ಆ ಟ್ಯಾಕ್ಸ ಈ ಟ್ಯಾಕ್ಸ ದರ ಹೆಚ್ಚಾಗಕ್ಕದಾವು. 10 ವರ್ಷದಿಂದ ಕಬ್ಬಿನ ಬೆಲೆ 3,000 ಐತಿ. ಅದರಂತೆ ಇವತ್ತಿನ ರೇಟ ಆಗಿನ ರೇಟ ನೋಡೋಕೆ ಹೋದ್ರೆ ನೀವು ಯೂರಿಯಾ ರೇಟ್ ನೋಡಿರಿ, ಮಿಕ್ಸರ್ ನೋಡಿರಿ, ಮತ್ತೊಂದು ಎರಡು ರೇಟ್ಗಳು ನೋಡ್ರಿ, ಎಲ್ಲ ರೇಟ್ಗಳು ಡಬಲ್ ಆಗಿದಾವೆ. ಇಲೆಕ್ಷನ್ ಇದ್ದಾಗ ಬೇರೆ ಬೇರೆ ಇರ್ತಾರೆ ರೀ. ಇಲೆಕ್ಷನ್ ಇದ್ದಾಗ ಪ್ರತಿಯೊಬ್ಬರಲ್ಲಿ ಬೇರೆ ಬೇರೆ ಇರ್ತಾರೆ ರೀ. ಯಾರು ಟೋಪಿ ಹಾಕ್ಕೊಂಡು ಬರ್ತಾರೋ, ಯಾರು ಹಸಿರು ಟೈವಲ್ ಹಾಕ್ಕೊಂಡು ಬರ್ತಾನೋ, ಮಣ್ಣಿನ ಮಗ ರೈತನ ಮಗ ಅಂತ ಹೇಳ್ತಿರ್ತಾರೆ. ಆದರೆ ಈಗ ರೈತರಿಗೆ ಇದು ಕಷ್ಟ ಬಂದಾಗ ಯಾರು ರೈತನ ಮಗನೂ ಬರಲಿಲ್ಲ, ಮಣ್ಣಿನ ಮಕ್ಕಳು ಬರಲಿಲ್ಲ, ಎಲ್ಲ ಪಕ್ಷದವ್ರು ಒಂದಾಗಿದ್ದಾರೆ. ನೀ ಹತ್ತಂಗೆ ಮಾಡು ನಾ ಸತ್ತಂಗೆ ಮಾಡು ಅಂತಾರು. ಮತ್ತು ತ್ಯಾಗರಾಜ ಕದಮ್ ಹೇಳಿದ ಪ್ರಕಾರ ಒಂದು ಸಣ್ಣ ಅಂಗಡಿ ಲಾಭ ಆದ್ರೆ ಮತ್ತೊಂದು ಅಂಗಡಿ ದೊಡ್ಡದು ಮಾಡ್ತಾನು. ಇವ್ರು ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿ ಕಟ್ಟಾತಾರು. ನೀವು 3,500 ಕೊಡೋಕ್ಕಾಗಲಿಲ್ಲ, ನೀವು ಲಾಸ್ದಾಗಿದ್ರೆ ಹಾನಿದಾಗಿದ್ರೆ ನೀವು ಫ್ಯಾಕ್ಟ್ರಿ ಹಾಕಿ ನಡೆಸ್ತೀರಿ. ನಮ್ಮ ಕೀಲಿ ಹಾಕ್ರಿ. ಮತ್ತು ಫ್ಯಾಕ್ಟ್ರಿ ಒರಿಜಿನಲ್ ಮಾಲಕರು ಯಾರಪ್ಪ ಅಂತ ಈ ನಮ್ಮ ಅಣ್ಣ ತಮ್ಮರಿ ರೈತರು ರೀ. ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ಶೇರ್ಗಳು ತೊಗೋತಾರೆ ರೀ. ಶೇರ್ ಕಲೆಕ್ಷನ್ ಮಾಡ್ತಾರೆ ಫಾರ್ಮರ್ಸ್ ಕಡೆಯಿಂದ. ಶೇರ್ ಕಲೆಕ್ಷನ್ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ತಾರೆ. ಈಗ ಒಂದು ಉದಾಹರಣೆಗೆ ಇರುವಿ ಮನೆ ಕಟ್ತೈತಿ ರೀ, ಅದ್ರೊಳಗೆ ಹಾವು ಬಂದು ಕೊಡ್ತೈತಿ. ಇದು ಕೇಳಿದ್ದೀರಿ ನೀವು. ಅದೇ ಪ್ರಕಾರ ರೈತರು ರೊಕ್ಕ ತೊಗೊಂಡು ಫ್ಯಾಕ್ಟ್ರಿ ಕಟ್ತಾರೆ, ಮತ್ತು ಅದನ್ನು ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ. ಯಾವ ಫ್ಯಾಕ್ಟ್ರಿದಾಗ ಸಾಮಾನ್ಯ ರೈತದಾಗ ಹೇಳ್ರಿ ನಮಗೆ ಜರ. ಸರ್ ನೀವು ಹೇಳಿದ ಕರೆ ಐತ್ರಿ ಸರ್. ಯಾಕಂದ್ರೆ ಬೆಳಗಾವಿ ಭಾಗದ ರಾಜಕಾರಣಿಗಳು ಒಂದೊಂದು ಮನೆತನಕ್ಕೆ ಒಬ್ಬೊಬ್ರು ಸಾಹುಕಾರರು, ಒಂದೊಂದು ಮನೆತನಕ್ಕೆ ಒಂದೊಂದು ಫ್ಯಾಕ್ಟ್ರಿ, ಒಂದೊಂದು ಮನೆತನಕ್ಕೆ ಒಂದೊಂದು ಬ್ಯಾಂಕ್, ಒಂದೊಂದು ಮನೆತನಕ್ಕೆ ಒಂದೊಂದು ಸಚಿವಗಿರಿ, ಶಾಸಕರು ಎಲ್ಲ ಅವರೇ. ಆದ್ರೆ ಹೊರಗಡೆ ಏನಾದರೂ ಬೆಲೆ ಏರಿಕೆ ಬಂದಾಗ ಪೆಟ್ರೋಲ್ ದರ ಜಾಸ್ತಿ ಆಯ್ತು ಅಂತೇಳಿ ಕಾಂಗ್ರೆಸ್ ಅವ್ರು ಬೀದಿ ಇಳಿದು ಹೋರಾಟ ಮಾಡೋದು. ಸ್ಟಾಂಪ್ ಡ್ಯೂಟಿ ಅದು ಇದು ಜಾಸ್ತಿ ಆಯಿತು ಅಂಥೇಳಿ BJP ಅವ್ರು ಬಂದು ಹೊರಗಡೆ ಪ್ರತಿಭಟನೆ ಮಾಡೋದು. ಏನು ಒಬ್ರಿಗೊಬ್ರು ಚಾಕು ಚೂರಿ ಹಾಕಿ ಇನ್ನೇನು ಹೊಡೆದು ಸಾಯಿಸ್ತಾರಂತ ನಾವು ತಿಳ್ಕೊಬೇಕು. ರಾಜಕೀಯ ಹಂಗೆ ಜೋರು ಇರುತ್ತೆ ರೀ. ಇವತ್ತು ಕಬ್ಬು ಬೆಳೆಗಾರರಿಗೆ ಏನಾದರೂ ಒಂದಿಷ್ಟು ರೊಕ್ಕ ಜಾಸ್ತಿ ಕೊಡ್ಬೇಕಂದ್ರೆ ಎಲ್ಲರೂ ಒಟ್ಟಾಗ್ಬಿಟ್ರು, ಎಲ್ಲರೂ ಒಂದಾಗ್ಬಿಟ್ರು. ಇವತ್ತು ವಿಧಾನಸೌಧದಲ್ಲಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನೋ ರೀತಿಯಲ್ಲಿ ಎಲ್ಲರೂ ಇದರ ವಿರುದ್ಧ ಹೋರಾಟ. ಇಲ್ಲ ನಮ್ಮ ಕೈಯಲ್ಲಾಗಲ್ಲ, ಇಲ್ಲ ನಮ್ಮ ಕೈಯಲ್ಲಾಗಲ್ಲ. ಇದು ನಿಜವಾದ ರಾಜಕೀಯ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಂತ ಅನ್ಸುತ್ತೆ. ಆಲ್ ರೈಟ್, ಒಪ್ಕೊಳ್ಬೇಕಾಗಿರೋರು ಯಾರು? ಕಾರ್ಖಾನೆ ಮಾಲೀಕರು. ಸೊ ಕಾರ್ಖಾನೆ ಮಾಲೀಕರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ನಾಟ್ ಓನ್ಲಿ ಕಾಂಗ್ರೆಸ್ ಸರ್ಕಾರ, ಇವನ್ BJP ಇರಲಿ JDS ಇರಲಿ, ಎಲ್ಲರ ಸರ್ಕಾರದ ಇದೆ ಹಣೆ ಬರ. ಬಟ್ ಈ ಭಾಗದ ಒಬ್ಬ ಮುಖಂಡರಾಗಿ ಮತ್ತು ಕಾಂಗ್ರೆಸ್ ವಕ್ತಾರರಾಗಿ ತಾವು ಈ ವಿಚಾರದಲ್ಲಿ ತಮ್ಮ ಹೇಳಿಕೆ ಏನು? ನಂಗೆ ಭಾಳ ಕ್ಯೂರಿಯಾಸಿಟಿ ಇದೆ ಸರ್, ತಾವು ಏನು ಹೇಳ್ತೀರಂತ ಕೇಳಾಕ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದೇ ಕೇಂದ್ರದಲ್ಲಿ BJP ಸರ್ಕಾರ ಇರ್ತೀವಿ. ಇದು ಫ್ಯಾಕ್ಟ್ರಿ ಬಿಲ್ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಅದರಿಂದಾಗಿ ಕೇಂದ್ರ ಸರ್ಕಾರ ಏನು ಬೆಲೆ ನಿಗದಿ ಮಾಡ್ತೈತಲ್ಲ ನಮ್ಮ ರಾಜ್ಯ ಸರ್ಕಾರ ಮಾಡ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಹಂಗಂದ್ರೆ ಎಲ್ಲ ಕೇಂದ್ರ ಸರ್ಕಾರ ಮಾಡ್ತದ, ನೀವು ಮನೆಗೆ ಹೋಗ್ಬೇಡ್ರಿ ರಾಜ್ಯ ಸರ್ಕಾರದವ್ರು ಏನು ಮಾಡಕ ಹೋಗ್ಬೇಡ್ರಿ. ಅಲ್ಲ ಮೇಡಮ್, ಮನೆಗೆ ಹೋಗೋದಲ್ಲ ಮೇಡಮ್. ಈಗ ಕೇಂದ್ರ ಸರ್ಕಾರ 4 ವರ್ಷದಿಂದ ಇಥನಾಲ್ ಏನ್ ರೇಟ್ ಐತಿಲ್ಲ ಅದೈತಿ. ಇಥನಾಲ್ ರೇಟ್ ಜಾಸ್ತಿನೇ ಮಾಡಿಲ್ಲ. ಅದು ಯಾರು ಮಾಡ್ಬೇಕ್ರಿ ಸರ್? ಅದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ. ಅದು ಕಾರ್ಖಾನೆ ಮಾಲೀಕರು ಅದಕ್ಕೋಸ್ಕರ ಏನ್ ಬೇಕಾದನ್ನ ಅವ್ರು ಮಾಡ್ಕೋತಾರ. ಆದ್ರೆ ನೀವು ಕೇಂದ್ರ ಸರ್ಕಾರ ಇಥನಾಲ್ ರೇಟ್ ಹೆಚ್ಚು ಮಾಡ್ಲಿಲ್ಲ, ಅದ್ರ ರೇಟ್ ಹೆಚ್ಚು ಮಾಡ್ಲಿಲ್ಲ, ಅದೆಲ್ಲ ನಿಮ್ ಸ್ಥಿತಿ ಅಲ್ಲ. 4-5 ವರ್ಷದಿಂದ 3,000 ಇತ್ತು ಮೇಡಮ್. ಅಲ್ರಿ ಸರ್, ಒಂದ್ ಮಾತು ಕೇಳ್ತೀನಿ, ನೀವು ಈ ಭಾಗದ ಲೀಡರ್ ಇದ್ರೆ ನಿಮ್ಗೆ ಅಸಹ್ಯ ಮಾಡ್ಬೇಕಂತ ನಾನು ನಿಮ್ಗೆ ಯಾಕಂದ್ರೆ ತಾವು ಕೂಡ ನಾವು ರೈತರ ಪರವಾದಂತ ಸರ್ಕಾರ, ನಾವು ರೈತರೇ. ಹೌದು, ಕರೆಕ್ಟ್ ಸರ್. ಸರ್, ಈ ಜಿಲ್ಲೆಗೊಬ್ಬ ಉಸ್ತುವಾರಿ ಸಚಿವರು ಅದಾರ, ಹೌದಿಲ್ರಿ ಸರ್? ಅವ್ರ ಮಕ್ಕಳನ್ನ ಗೆಲ್ಸಿದ್ರಿ, ಅವ್ರ ಅಣ್ಣ ತಮ್ಮಂದ್ರನ್ನ ಗೆಲ್ಸಿದ್ರಿ, ಇಡೀ ಕುಟುಂಬ ಆಕ್ಟಿವ್ ಆಗೇ ಇದೆ ರೀ ಸರ್ ಈಗ. ಸೊ ಯಾಕೆ ಬಂದಿಲ್ಲ ಸರ್? ಇಲ್ಲ ಮೇಡಮ್, ಈಗ 3-4 ವರ್ಷದ 3,000 ಬಿಲ್ ಇತ್ತು ಮೇಡಮ್. ಒಂದ್ಸಲ ಎಲ್ಲ ರೈತ ಸಂಘದವ್ರೆಲ್ಲ ಮೀಟಿಂಗ್ ಕೂಡಿದ DC ಆಫೀಸ್ ನಲ್ಲಿ 3,050 ಕೊಡ್ತಂತ ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಹೇಳಿದಾಗ ಉಸ್ತುವಾರಿ ಮಂತ್ರಿಗಳಾದಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಎಲ್ಲಾ ಫ್ಯಾಕ್ಟರಿ ಮಾಲಕರನ್ನ ಕೂಡಿಸ್ಕೊಂಡು DC ಸಾಹೇಬರನ್ನ ಕೂಡಿಸ್ಕೊಂಡು ಇಲ್ಲ ರೈತರಿಗೆ ಅನ್ಯಾಯ ಆಕತಿ ಹೋರಾಟ ಮಾಡ್ತಾ ಇದಾರ. ಅದಕ್ಕ ನೀವು ಇದು ಯಾವಾಗಿಂದ ಹೇಳ್ತಿದ್ದೀರಿ? ಮನ್ಯದ ಮೇಡಮ್, ಅದಕ್ಕಿಂತ ಮೊದಲು 3,200 ರೂಪಾಯಿ ಮಾಡ್ಬೇಕಂತ ಹೇಳಿ ಕಿಸಿಂದ DC ಸಾಹೇಬ್ರು ಹೇಳಿದ್ರು. ಅವಾಗ DC ಸಾಹೇಬ್ರು ಬಂದ್ ಕಿಸಿಂದ ಇಲ್ಲ 3,200 ರೂಪಾಯಿ ಅಂದಾಗ ನಮ್ ರೈತರು ಒಪ್ಲಿಲ್ಲ. 3,500 ರೂಪಾಯಿ ಕೊಡ್ಲೇಬೇಕು. ಶಿವಾನಂದ ಪಾಟೀಲ್ ಬಂದು ನಾನ್ ಅನ್ಕೊಂಡಿದ್ದೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇದನ್ನ ಹ್ಯಾಂಡಲ್ ಮಾಡ್ತಾರಂತೇಳಿ, ಆದ್ರೆ ಅದಾಗ್ಲಿಲ್ಲ, ಅದಕ್ಕೆ ನಾವ್ ಬರ್ಬೇಕಾಯ್ತು ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಿಲ್ಲ ಅಂತ. ಅವ್ರ ಕಲೀಗ 3,000 ಇದ್ದಿದ್ರ 3,200 ಮಾಡಲ್ಲ ಮೇಡಮ್. ಅಲ್ಲಿ ಮುಗಿದೋಯ್ತು ಅವ್ರ ಕತಿ. ಇಲ್ಲ ಮ್ಯಾಮ್, ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರನ್ನ ಕೇಳಿಕಿಸಿಂದ ಎಲ್ಲಾ ಮನವೊಲಿಸಿ 3,200 ರೂಪಾಯಿ ಮಾಡಿದಾರ. ಇನ್ನು ಮತ್ತೆ ಸರ್ಕಾರಕ್ಕೆ ಬಿಟ್ರೆ ಮೇಡಮ್. ಇಲ್ಲ ಸರ್ಕಾರ ಯಾರ್ದೈತ್ರಿ ಸರ್? ಕಾಂಗ್ರೆಸ್ ಸರ್ಕಾರ ಐತಿ ಮೇಡಮ್. ಸರ್ಕಾರ ಅಂದ್ರೆ ವಿಧಾನಸೌಧದ ಕಟ್ಟಡನ ವಿಧಾನಸೌಧದಲ್ಲಿ ಕುತ್ಕೊಳ್ಳೋರ ಸರ್.
ಕಾರ್ಖಾನೆ ಮಾಲೀಕರು ಬೀದಿಗೆ ಬರಬಾರ್ದು, ರೈತರು ಬೀದಿಗೆ ಬರಬಾರ್ದು. ಆದ್ರೆ ಇವತ್ತು ದುರಾದೃಷ್ಟ ಕಾರ್ಖಾನೆ ಮಾಲೀಕರು ಬೀದಿಗೆ ಬಂದಿಲ್ಲ, ರೈತರಿಗೆ ಬೀದಿಗೆ ಬಂದಾರ. ಇವತ್ತು ನೋಡಿ ಚಿಕ್ಕ ಚಿಕ್ಕ ಹುಡುಗರು ಅವ್ರು ಜಸ್ಟ್ 20-21 ವರ್ಷ ಇರ್ಬೇಕಂತ ದರ 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 ನಾಯಿ ಎಳ್ಕೊಂಡಂಗೆ ಎಳ್ಕೊಂಡು ಹೋಗಿ ಪೊಲೀಸ್ ವ್ಯಾನಾಗ ಹಾಕಿದ್ರು. ನೋಡಿ ನಂಗೆ ಬಹಳ ಬೇಜಾರಾಯ್ತು ಸರ್. ಯಾಕಂದ್ರೆ ಭವಿಷ್ಯ ಐತೆ ಆ ಮಕ್ಕಳಿಗೆ. ಆ ಮಕ್ಕಳು ಇವತ್ತು ರೊಚ್ಚಿಗೆದ್ದು ಕಲ್ಲು ತೂರಿದ್ದಾರೆ. ಇನ್ ಏನಿಲ್ಲ ಅಂದ್ರು 4-5 ವರ್ಷ ಅವ್ರ ಕೇಸ್ ಹಾಕಿಸ್ಕೊಂಡು ಇನ್ನು ಓಡಾಡ್ತಾರ್ರಿ, ಜೈಲಿಗೂ ಮನೆಗೂ ಓಡಾಡ್ತಾರ. ಸೊ ಇಂಥ ಪರಿಸ್ಥಿತಿಯಲ್ಲಿ ರೈತರ ಮಕ್ಕಳು ಅದಾರ್ರಿ ಸರ್. ಕಾರ್ಖಾನೆ ಮಾಲೀಕರು ಯಾರಾದ್ರೂ ಬೀದಿಗೆ ಬಂದಾರ, ಹೋರಾಟ ಮಾಡ್ಯಾರ, ಒಂದಿನ ಕುಂತಾರ ಅವರು? ಒಂದಿನ ಕುತ್ಕೊಂಡಿದಾರ? ಯಾಕೆ ಕುತ್ಕೊಳ್ಳಲ್ಲ ಹಂಗಾದ್ರೆ ಅವರು? ಅಂಗನವಾಡಿ ಕಾರ್ಯಕರ್ತರು ಕುತ್ಕೋತಾರ, ಆಶಾ ಕಾರ್ಯಕರ್ತರು ಕುತ್ಕೋತಾರ, ಸರ್ಕಾರಿ ನೌಕರರು ಕುತ್ಕೋತಾರ, ರೈತರು ಕುತ್ಕೋತಾರ, ಟೀಚರ್ಸ್ ಕುತ್ಕೋತಾರ, ಇಡೀ ಕ್ಷೇತ್ರದ ಎಲ್ಲರೂ ಕುತ್ಕೋತಾರ. ಒಂದಿನಾದ್ರೂ ಕಾರ್ಖಾನೆ ಮಾಲೀಕರು ಫ್ರೀಡಂ ಪಾರ್ಕ್ ಅಲ್ಲೋ ಅಥವಾ ಅಲ್ಲಿ ಇಲ್ಲಿ ರಸ್ತೆಯಲ್ಲಿ ಕುಂತಿದ್ ನೋಡಿರ ಸರ್? ಯಾರು ಗೊತ್ತಿಲ್ಲ ಮೇಡಮ್. ಎಲ್ಲ ಬಿಜೆಪಿ ಕಾರ್ಖಾನೆ ಅವರು ಗೊತ್ತಿಲ್ಲ, ಕಾಂಗ್ರೆಸ್ ಕಾರ್ಖಾನೆ ಗೊತ್ತಿಲ್ಲ ಮೇಡಮ್. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರ, ನಾನು ಸುಳ್ಳು ಹೇಳೋ ಮಗ ಅಲ್ಲ, ನಾನು ಸತ್ಯ ಹೇಳೋ ಮಗ, ನಾನು ಅದಕ್ಕಲ್ಲಿ ಹೋಗಿಲ್ಲ, ನಾನು ಅದಕ್ಕಲ್ಲಿ ಹೋದ್ರೆ ನಾನು ಭಾರಿ ಸತ್ಯವಂತ, ನಾನು ಸತ್ಯನ ಮಾತಾಡೋದು ಅಂತ. ಕೇಳಿಸ್ಕೊಂಡ್ರಿ ಅವ್ರ ಮಾತು? ಏನ್ ಹೇಳ್ತೀರಿ? ಅದು ಅದ್ರ ಮತ್ತೆ ಒಂದ್ ಲೆಕ್ಕಲೆ ನೋಡ್ತೇನಂದ್ರೆ ಅವ್ರು ಹೆಂಗ್ ಹೇಳ್ಬಾರ್ದು ಮೇಡಮ್. ಯಾಕಂದ್ರೆ ರೈತರಿಗೆ 3,000 ಈಗ 8-9 ದಿನದ ಹೋರಾಟ ಮಾಡ್ತಾ ಇದಾರೆ. 3,400 ಕೊಡ್ರಿ, 500 ಕೊಡ್ರಿ ಅಂತ ಹೇಳಿ ಕಿಸಿಂದ ಏನಾದ್ರೂ ಮಾಡಿ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಸೇರ್ ಕಿಸಿಂದ ರೈತರಿಗೆ 3,400 ಮಾಡಿದ್ರು ಎಲ್ಲ ಒಪ್ಪಕ್ಕೆ ಸಾಧ್ಯ ಐತಿ ಮೇಡಮ್. ಆಲ್ ರೈಟ್, ಓಕೆ. ನೀವು ಈ ಭಾಗದ ಮುಖಂಡರಾಗಿ, ರೈತರಾಗಿ, ರೈತರ ಪರ ಇರೋರಾಗಿ ನೀವು ನಿಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡಿ ಇವತ್ತು ಗ್ಯಾರಂಟಿ ನ್ಯೂಸ್ ಮೂಲಕ ಆಗ್ರಹ ಮಾಡ್ತೇವೆ ಮೇಡಮ್. ಮಾಡ್ರಿ. ಎಲ್ಲ ಕಾರ್ಖಾನೆ ಸರ್ಕಾರಕ್ಕೆ ಮಾಡಲ್ಲ ಮೇಡಮ್, ಕಾರ್ಖಾನೆ ಮಾಲೀಕರಿಗೆ ಮಾಡ್ತೀವಿ. ಸರ್ಕಾರ ಇಲ್ಲ ಮೇಡಮ್, ಈಗ ಆಲ್ರೆಡಿ ನಮ್ಮ ಇಲ್ಲ ಮೇಡಮ್, ಎಲ್ಲಾ ಕಾರ್ಖಾನೆ ಮಾಲೀಕರನ್ನ ಎಲ್ಲಾ ಮೀಟಿಂಗ್ ತಗೊಂಡಾರ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಈ ಕಾರ್ಖಾನೆ ಮಾಲೀಕರಿಗೆ ನಾವು ಒತ್ತಾಯ ಹಾಕ್ಬೇಕು ಮೇಡಮ್. ಎಲ್ಲ 3,400 3,500 ಕೊಡ್ಲೇಬೇಕಂತ ಗಮನ ಸೆಳೀತೀರಾ ಇಲ್ಲ ಈ ಭಾಗದ ಪರವಾಗಿ? ಏನ್ ಮೇಡಮ್ ರೀ, ಸರ್ಕಾರದ ಗಮನ ಸೆಳೀತೀರಾ ಇಲ್ಲ? ಈಗ ಆಲ್ರೆಡಿ ಮೇಡಮ್ ಎಲ್ಲಾ ಸರ್ಕಾರದ ಗಮನಕ್ಕೆ ಹೋಗಿ ಸಿಎಂ ತನ್ಕೊಂಡು ಹೋಗಿರ್ತಾರ ಮೇಡಮ್ ಚಂದ. ಈಗ ಆಲ್ರೆಡಿ ಮಾಲೀಕರನ್ನೆಲ್ಲ ಕರೆಕಿಸಿ ಸರಿಯಾಗಿ ಮೀಟಿಂಗ್ ಮಾಡಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಕೊಳ್ಳಲ್ಲ ಸರ್. ಹಂಗಂತ ಸರ್ಕಾರ ಏನ್ ಅವಾಗ ಮಾಡ್ತಾರೆ? ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೋತಾರ ಅದಕ್ಕೆ ಎಲ್ಲರೂ ರೈತರು ಬದ್ದಿರ್ತಾರ ಆ ತೀರ್ಮಾನ ತಗೊಳ್ರಿ ಅಂತ ಆಗ್ರಹ ಮಾಡ್ರಿ ಮೇಡಮ್. ಎಲ್ಲ ಈಗಾಗಲೇ ಹೇಳ್ಯಾರ ರೈತರಿಗೆ ನಾವು ಸಿಹಿ ಸುದ್ದಿ ಕೊಡ್ಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ.